ಬಿಹಾರ್ ಚುನಾವಣಾ ಫಲಿತಾಂಶಗಳು ಹೊರಬರುತ್ತಿರುವ ಸಂದರ್ಭದಲ್ಲಿ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಆರ್ಜೆಡಿ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರಂತೆ ವೇಷಧಾರಣೆ ಮಾಡಿದ್ದು ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರನ್ನ ವ್ಯಂಗ್ಯವಾಗಿ ಟೀಕಿಸಿದ್ದಾನೆ. ತೇಜಸ್ವಿ ಫೈಲ್ ಎಂದು ಹೇಳುತ್ತಾ ಚುನಾವಣೆಯಲ್ಲಿ ಆರ್ಜೆಡಿ ಸೋಲುತ್ತಿದೆ ಮತ್ತು ಎನ್ಡಿಎ ಮುನ್ನಡೆಯುತ್ತಿದೆ ಎಂಬುದನ್ನು ತಮಾಷೆ ಮೂಲಕ ತೋರಿಸಿದ್ದಾನೆ. ಈ ವಿಡಿಯೋ ಎಲೆಕ್ಷನ್ ರಿಸಲ್ಟ್ ಡೇ ಸಮಯದಲ್ಲಿ ವೈರಲ್ ಆಗಿದ್ದು, ಸಾಮಾನ್ಯವಾಗಿ ಫಲಿತಾಂಶಗಳ ದಿನ ಸಾಮಾಜಿಕ ಜಾಲತಾಣದಲ್ಲಿ ರಾಜಕೀಯ ಮೀಮ್ಸ್, ವ್ಯಂಗ್ಯ ವಿಡಿಯೋಗಳು ಮತ್ತು ಟ್ರೋಲಿಂಗ್ಗಳು ಹೆಚ್ಚಾಗಿರುತ್ತವೆ. ಈ ವಿಡಿಯೋ ಕೂಡ ಅದೇ ಮಾದರಿಯಲ್ಲಿ ಜನರ ಗಮನ ಸೆಳೆದಿದೆ. ಲಾಲು ಪ್ರಸಾದ್ ಯಾದವ್ ಅವರ ಹಾವಭಾವದಂತೆ ಮಾತನಾಡುವ ಶೈಲಿ ಮತ್ತು ನಡೆನುಡಿಯನ್ನ ನಕಲು ಮಾಡಿದ ಕಾರಣ ವಿಡಿಯೋ ವೈರಲ್ ಆಯಿತು. ಇಂತಹ ವಿಡಿಯೋಗಳು ಚುನಾವಣಾ ಸಮಯದಲ್ಲಿ ಸಾಮಾನ್ಯವಾಗಿ ವೈರಲ್ ಆಗ್ತವೆ. ಯಾರನ್ನಾದ್ರೂ ಟ್ರೋಲ್ ಮಾಡಲು, ಪಕ್ಷದ ಸೋಲನ್ನ ತಮಾಷೆ ಮಾಡಲು ಅಥವಾ ಜನರ ಮನಸ್ಥಿತಿಯನ್ನ ತೋರಿಸಲು ಹಲವಾರು ಇಂತಹ ಮೀಮ್ಸ್ ಮತ್ತು ಪಾತ್ರಧಾರಣೆಯನ್ನ ಮಾಡ್ತಾರೆ. ಇದು ಜನರಿಗೆ ಮನರಂಜನೆ ನೀಡಬಹುದು, ಆದ್ರೆ ಕೆಲವೊಮ್ಮೆ ತಪ್ಪು ಸಂದೇಶವನ್ನ ಹರಡುವ ಸಾಧ್ಯತೆಯೂ ಇದೆ. ಅದರಿಂದ ಇಂತಹ ವಿಡಿಯೋವನ್ನ ಗಮನಪೂರ್ವಕವಾಗಿ ನೋಡುವುದು ಮುಖ್ಯ. ಪ್ರಸ್ತುತ ಈ ವಿಡಿಯೋ ತೇಜಸ್ವಿ ಫೈಲ್ ಎನ್ನುವ ವಾಕ್ಯದಿಂದ ವೈರಲ್ ಆಗಿದ್ದು, ಆರ್ಜೆಡಿ ಬೆಂಬಲಿಗರಿಗೆ ಇದು ಬೇಸರವಾದರೂ ಎನ್ಡಿಎ ಬೆಂಬಲಿಗರು ಇದನ್ನ ಹಾಸ್ಯವಾಗಿ ಹಂಚಿಕೊಳ್ತಿದ್ದಾರೆ. ಚುನಾವಣಾ ಫಲಿತಾಂಶಗಳು ಹೇಗೆ ಬಂದರೂ ಇಂತಹ ಮೀಮ್ಸ್ ಮತ್ತು ಹಾಸ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುವುದು ಮಾಮೂಲಿ. ಒಟ್ನಲ್ಲಿ ಇದೊಂದು ಹಾಸ್ಯಾತ್ಮಕ ವಿಡಿಯೋ, ಆದ್ರೆ ಅದರ ಹಿನ್ನೆಲೆ ಬಿಹಾರ್ ಚುನಾವಣೆಯ ರಾಜಕೀಯ ಪರಿಸ್ಥಿತಿಯನ್ನ ತೋರಿಸ್ತಿದೆ.